ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಿನಾಂಕ 4 ಜುಲೈ ಶನಿವಾರ ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಹಿರಣ್ಯಕೇಶಿ ನದಿಯಿಂದ ಜಾಕ್ವೆಲ್ಗಳ ಮೂಲಕ ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿಗೆ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾಧ್ಯಮಗಳ ಮುಂದೆ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಹುಕ್ಕೇರಿ ತಾಲೂಕಿನ 22 ಕೆರೆಗಳು ಹಾಗೂ ನೆರೆಯ ತಾಲೂಕಿನ 11 ಕೆರೆಗಳು ಅಂದ್ರೆ ಒಟ್ಟು 33 ಕೆರೆಗಳಿಗೆ ಹಿರಣ್ಯಕೇಶಿ ನದಿಯಿಂದ ನೀರು ತುಂಬಿಸಲಾಗ್ತಾ ಇದೆ. ಹುಕ್ಕೇರಿ ವಿದ್ಯುತ್ ಸಂಘಕ್ಕೆ 5 ಕೋಟಿ ಜಾಕ್ವೆಲ್ ಬಿಲ್ ಬಾಕಿ ಇದ್ರೂ ರೈತರ ಹಿತಕ್ಕಾಗಿ ಕೆರೆಗಳಿಗೆ ನೀರು ತುಂಬಿಸಲಾಗ್ತಾ ಇದೆ ಎಂದಿದ್ದಾರೆ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿರುವಂಥ ಹಿರಣ್ಯಕೇಶಿ ನದಿ ಮೇಲ್ದಂಡೆಯಲ್ಲಿರುವಂಥ ನಮ್ಮ 22 ಪ್ಲಸ್ ಚಿಕ್ಕೋಡಿ ತಾಲೂಕಿನ 11 ಕೆರೆಗಳ ತುಂಬು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅಲ್ಲಿ ಇವತ್ತು ಜಾಕ್ವೆಲ್ದಲ್ಲಿ ನಾವು ಎಲ್ಲರೂ ಗ್ರಾಮಸ್ಥರ ಹಾಗೂ ಎಲ್ಲ ನಮ್ಮ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರು ಕೂಡಿ ಇವತ್ತು ಈ ಚಾಲನೆ ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ ತಮಗೆಲ್ಲರೂ ಗೊತ್ತಿದ್ದಂಗೆ ಮೊನ್ನೆ ತಾನೇ ಒಂದು ವಿಷಯ ಆಗಿತ್ತು. ನಮ್ಮ ವಿದ್ಯುತ್ ಸಂಘಕ್ಕೆ ಸರ್ಕಾರ ವತಿಯಿಂದ ಈ ಯಾವುದೂ ಯೋಜನೆಗೆ ಕರೆಂಟ್ ಬಿಲ್ ಪಾವತಿ ಆಗಿಲ್ಲ. ಸ್ಪೆಷಲಿ ಇವತ್ತಿನ ದಿವಸ ಏನು 22 ಪ್ಲಸ್ 11 ಕೆರೆ ಯೋಜನೆಯಲ್ಲಿ 5 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಇದ್ರೂ ರೈತರಿಗೆ ಹಿತಕ್ಕಾಗಿ ರೈತರಿಗೆ ಏನೂ ಅಡಚಣೆ ಆಗಬಾರ್ದು. ಯಾಕಂದರೆ ಮಳೆಗಾಲ ತಾವೆಲ್ಲರೂ ಗೊತ್ತಿದ್ದಂಗೆ 1 ತಿಂಗಳ ವಿಳಂಬನ ಚಾಲು ಆಗಿದೆ. ಅದಕ್ಕೆ ರೈತರಿಗೆ ಏನೂ ಅನಾನುಕೂಲ ಆಗಬಾರ್ದಂಗೆ ನಾವು ಹಾಗೂ ವಿದ್ಯುತ್ ಸಂಘದ ಎಲ್ಲ ನಿರ್ದೇಶಕ ಮಂಡಳಿಗಳು ಎಲ್ಲರೂ ಕೂಡಿ ನಿರ್ಣಯ ಮಾಡಿ ಸರ್ಕಾರಕ್ಕೆ ನಾವು ಒತ್ತಡ ಹಾಕೋಣ, ಆದರೂ ರೈತರಿಗೆ ಏನು ಸಮಸ್ಯೆ ಮಾಡೋದು ಬೇಡ ಅಂತ ಹೇಳಿ ಇವತ್ತು ಅದೆಲ್ಲರಿಗೂ ಅವರು ಕೂಡ ಒಪ್ಪಿಗೆ ಕೊಟ್ಟು ಇವತ್ತು ಕರೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಹಾಗೂ ಇಡೀ ನಮ್ಮ ಗ್ರಾಮಸ್ಥರಿಗೆ ಹೇಳಕ್ಕೆ ಇಚ್ಛಿಸ್ತೀನಿ. ಈ ವೇಳೆ ನಂದು ಮೂಡಶಿ, ಸುನಿಲ್ ಪರ್ವತರಾವ್, ರೋಹನ ನೇಸರಿ, ದೀಪಕ್ ಅಭಿಷೇ, ದಿನೇಶ್ ಕುಳೇಕರ್, ಪ್ರಶಾಂತ್ ಪಾಟೀಲ್, ಚೇತನ್ ಬಶೆಟ್ಟಿ, ಸಾಗರ್ ಚಿಕಾತಿ, ವಿಜಯ್ ಜರಡಿ, ಬಸವರಾಜ್ ಗಂಗನವರ್, ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ಸೇರಿ ಅನೇಕರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.